ನಮಸ್ಕಾರ ಎಲ್ಲರಿಗೂ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 25 ಹಾಗೂ ಬಾಕಿ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಡಿಸಿಎಂ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ 25 ಹಾಗೂ ಬಾಕಿ ಇರುವಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಡಿ.ಕೆ. ಶಿವಕುಮಾರ್ ಸರ್ ಅವರು ಅದರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದು ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದುವರೆಗೂ 24 ಕಂತು ಅಂದ್ರೆ 48,000 ಬಿಡುಗಡೆ ಮಾಡಿ ಆಗಿದೆ. ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇದ್ದಾರೋ ಅದ್ರಲ್ಲಿ 24 ಕಂತು ಕೂಡ ಕಂಪ್ಲೀಟ್ ಆಗಿದೆ. ಇನ್ನು 25ನೇ ಕಂತು ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಯಾವಾಗ ಹಾಕ್ತಾರೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬಿಗಿನಿಂಗ್ ಇಂದ ಎಂಡ್ ವರೆಗೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿ ನೋಡ್ಬೇಡಿ. ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ, ನೀವು ನೋಟಿಫಿಕೇಶನ್ ಬರ್ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಹತ್ರ ಇರುವಂತಹ ಆಲ್ ಅಂತ ಹೇಳಿರುವಂತಹ ಬಟನ್ ಅನ್ನ ಪ್ರೆಸ್ ಮಾಡಿ. ಆವಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನಾನು ಆವಾಗ ಸರ್ಕಾರದಿಂದ ಏನು ಯೋಜನೆಗಳಿವೆ ಅದನ್ನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ಈ ಚಾನೆಲ್ ಅಲ್ಲಿ. ಸೊ ಇದುವರೆಗೆ ಗವರ್ಮೆಂಟ್ ಸರ್ಕಾರ, ಸೊ ಕಾಂಗ್ರೆಸ್ ಸರ್ಕಾರ ಏನಿದೆ 24 ಕಂತನ್ನ 48,000 ಬಿಡುಗಡೆ ಮಾಡಿ ಆಗಿದೆ. ಅದರಲ್ಲಿ ಕೆಲವರಿಗೆ ಇನ್ನೂ ಕೂಡ 24ನೇ ಕಂತು ಬಂದಿಲ್ಲ. 23ನೇ ಕಂತಿನವರೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಬರ್ತಾ ಇತ್ತು. ಇನ್ನು 24ನೇ ಕಂತು ನಮಗೆ ಇನ್ನೂ ಕೂಡ ಬಂದಿಲ್ಲ. ಅದು ಯಾಕೆಂತ ಹೇಳಿ ನಾನು ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. 23 ಕಂತು ಎಲ್ಲ ಕಂತು ಬಂದು ನಿಮಗೆ 24ನೇ ಕಂತು ಮಾತ್ರ ಬಂದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಂದ್ರೆ ನಿಮ್ಮ ಏನು APL ಕಾರ್ಡ್ ಇದೆ, BPL ಕಾರ್ಡ್ ಇದೆ, ಅದು APL ಗೆ ಕನ್ವರ್ಟ್ ಆಗಿರುತ್ತೆ. ಸೊ ಕನ್ವರ್ಟ್ ಆದ ತಕ್ಷಣ ನಿಮ್ಗೆ ಗೃಹಲಕ್ಷ್ಮಿ ಹಣ ನಿಂತೋಗುದಿಲ್ಲ. ಅದರ ಬಗ್ಗೆನೂ ಕೂಡ ನಾನು ಈ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನೀವು ಏನು ಅನರ್ಹ ಕುಟುಂಬದವರಾಗಿದ್ರೆ, ನಿಮಗೆ BPL ಕಾರ್ಡ್ ಹೊಂದಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೂಡ ನೀವು ಸುಳ್ಳು ದಾಖಲೆಗಳನ್ನ ನೀಡಿ ಗೃಹಲಕ್ಷ್ಮಿ ಹಣ BPL ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಅಂತವರ ಕಾರ್ಡ್ ಅನ್ನ ಆಹಾರ ಇಲಾಖೆಯು ಕ್ಯಾನ್ಸಲ್ ಮಾಡಿದ ತಕ್ಷಣ ನಿಮ್ಮದು APL ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ. ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಬರಲ್ಲ ಅಂತ ಹೇಳಿ ಏನಿಲ್ಲ. ಗೃಹಲಕ್ಷ್ಮಿ ಹಣ APL ಗೂ ಬರುತ್ತೆ, BPL ಗೂ ಬರುತ್ತೆ. ಅಥವಾ ಅದಕ್ಕಿಂತ ಇನ್ನೊಂದು ಕಾರ್ಡ್ ಇದೆಲ್ಲ, ಅಂತ್ಯೋದಯ, ಅದಕ್ಕೂ ಕೂಡ ಬರುತ್ತೆ. ಆದ್ರೆ ಗವರ್ಮೆಂಟ್ ಇಂದ ಒಂದು ಮಾನದಂಡ ಇದೆ. ಯಾರು ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದೀರೋ, GST ಪೇಯರ್ಸ್ ಆಗಿದ್ದೀರೋ ಅಂತವರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಕೂಡ ಸಚಿವೆ ಆಲ್ರೆಡಿ ಮೊದಲಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಸ್ಪಷ್ಟನೆಯನ್ನು ಕೂಡ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಸೊ ಅಂತವರಿಗೆ 24ನೇ ಕಂತು ಬರುವುದಿಲ್ಲ. ಒಂದು ವೇಳೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು GST ಪೇಯರ್ಸ್ ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ 25ನೇ ಕಂತನ್ನ ಹಾಕುವಂತಹ ಸಂದರ್ಭದಲ್ಲಿ ನಿಮ್ಗೆ 24ನೇ ಕಂತು ಬರುತ್ತೆ. ಅದ್ರ ಬಗ್ಗೆ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು DCM ಅವರು ಮಾಧ್ಯಮದಲ್ಲಿ ಆಲ್ರೆಡಿ ಹೇಳಿದ್ರು, ಅಂದ್ರೆ 25ನೇ ಕಂತು ಬಿಡುಗಡೆ ಆಗುವ ಸಂದರ್ಭ ನಿಮಗೆ 24ನೇ ಕಂತು ಕೂಡ ಬರುತ್ತೆ. ಇನ್ನು ಅವರು ಮಾಧ್ಯಮದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಬಾಕಿ ಕಂತು ಮೊದಲಿನದು ಫೆಬ್ರವರಿ ಮತ್ತೆ ಮಾರ್ಚ್ ಅದ್ದು ಯಾವ ಕಂತು ಬಾಕಿ ಉಂಟು ಅದು 2-3 ತಿಂಗಳು ಇನ್ನು ಕೂಡ ತಗೊಳ್ಬಹುದು. ನಮ್ಗೆ ಕಲೆಕ್ಷನ್ ಆಗ್ಬೇಕು, ಕಲೆಕ್ಷನ್ ಆದ ತಕ್ಷಣ ನಾವು ಬಿಡುಗಡೆ ಮಾಡ್ತೇವೆ. ಅದೇ ರೀತಿ 25ನೇ ಕಂತನ್ನು ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಕೂಡ ಅವರಲ್ಲಿ ಮಾಧ್ಯಮದವರ ಹತ್ರ ಅವರು ಮಾಹಿತಿಯನ್ನ ನೀಡಿದ್ರು. ಯಾವುದೇ ಕಾರಣಕ್ಕೂ ಮೊದಲಿನ ಬಾಕಿ ಕಂತಾಗಿರ್ಬಹುದು ಅಥವಾ ಮುಂದೆ ಇರುವಂತಹ ಕಂತಾಗಿರ್ಬಹುದು ನಾವು ನಿಲ್ಲಿಸುವುದಿಲ್ಲ. ಕಲೆಕ್ಷನ್ ಮಾಡುವುದು ಮಾತ್ರ ಪೆಂಡಿಂಗ್ ಇದೆ. ಕಲೆಕ್ಷನ್ ಮಾಡಿದ ತಕ್ಷಣ ನಾವು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಕೇವಲ ಗೃಹಲಕ್ಷ್ಮಿ ಮಾತ್ರವಲ್ಲ, ಶಕ್ತಿ ಯೋಜನೆ ಆಗಿರ್ಬಹುದು, ಗೃಹಜ್ಯೋತಿ ಆಗಿರ್ಬಹುದು, ಗೃಹಲಕ್ಷ್ಮಿ ಆಗಿರ್ಬಹುದು, ಅನ್ನಭಾಗ್ಯ ಆಗಿರ್ಬಹುದು, ಎಲ್ಲದಕ್ಕೂ ಕೂಡ ತುಂಬಾ ಅಮೌಂಟ್ ಅನ್ನ ಅವರು ಬಿಡುಗಡೆ ಮಾಡ್ಲಿಕ್ಕೆ ತುಂಬಾ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿರ್ಬೇಕು ಮೊದ್ಲೇ. ಸೊ ಅಷ್ಟು ಹೊಂದಿಸುವುದಷ್ಟು ಸುಲಭವಲ್ಲ. ನಾವು ವಿರೋಧ ಪಕ್ಷದವ್ರು ಏನ್ ಹೇಳ್ತಾರೋ ಅದನ್ನ ನಮಗೆ ಕೇಳಲಿಕ್ಕೆ ಮಾತ್ರ ಅದು ಸುಲಭದ ಹಾಗೆ ಕಾಣ್ತದೆ. ಬಟ್ ಗವರ್ಮೆಂಟ್ ಸರ್ಕಾರ ಏನು ಮಾಡ್ತಾ ಇದೆ ಒಳ್ಳೆ ಕೆಲಸ, ಅದ ಅಷ್ಟೊಂದು ಹಣವನ್ನ ಹೊಂದಿಸುವುದು ಅಷ್ಟು ಸುಲಭವಲ್ಲ. 5,000 2 ತಿಂಗಳದ್ದು 5,000 ಕೋಟಿ ಹಣ ಬೇಕಾಗ್ತದೆ. ಅದಲ್ಲದೆ ಗೃಹ ಜ್ಯೋತಿ ಸಹ ನಡೀತಾ ಇದೆ ನಿರಂತರವಾಗಿ. ಗೃಹಲಕ್ಷ್ಮಿ
ಗೃಹ ಜ್ಯೋತಿಯು ಕೂಡ ಹಾಗೆ, ಶಕ್ತಿ ಯೋಜನೆ ಆಗಿರ್ಬೋದು ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆ ಅದು ಕೂಡ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನು ಅದು ಮುಂದಿನ ತಿಂಗಳುಗಳಲ್ಲಿ ಅದನ್ನ ಆಹಾರ ಕಿಟ್ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಗೃಹಲಕ್ಷ್ಮಿ ಮಾತ್ರ ಪೆಂಡಿಂಗ್ ಇರುವಂತದ್ದು. ಅದನ್ನು ಸರ್ಕಾರ ಹಾಕಿಯೇ ಹಾಕ್ತಾರೆ. ಅಂದ್ರೆ ವಿರೋಧ ಪಕ್ಷದವರು ಹೇಳುವ ಹಾಗೆ ಅವರು ಇನ್ನು ಹಣವನ್ನ ಹಾಕುವುದಿಲ್ಲ, ನಿಲ್ಲಿಸ್ತಾರೆ. ಸರ್ಕಾರದಲ್ಲಿ ಯಾವುದೇ ಹಣ ಇಲ್ಲ ಅಂತ ಹೇಳಿ ಕೂಡ ತುಂಬಾ ಆ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾ ಉಂಟು. ಹಾಗೆ ಒಂದು ವೇಳೆ ನಿಲ್ಲಿಸ್ತಾ ಇದ್ರೆ ಒಂದು 4 ಅಥವಾ 5 ಕಂತನ್ನ ಹಾಕಿ ನಿಲ್ಲಿಸ್ಬೇಕಿತ್ತು. ಆದ್ರೆ ಇನ್ನು 24 ಕಂತು ತನಕ ಹಾಕಿದ್ದಾರೆ. ಆದ್ರಿಂದ ಗವರ್ಮೆಂಟ್ ಏನು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ಹೇಳಿದ್ದಾರೋ ಅದನ್ನ ಖಂಡಿತವಾಗಿಯೂ ನಿಲ್ಲಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಅವರು 2 ತಿಂಗಳ ಹಣವನ್ನು ಹಾಕ್ತಾರೆ. ಮತ್ತೆ ಅದೇ ರೀತಿ 25ನೇ ಕಂತು ಜನವರಿ ಎಂಡೊಳಗೆ ಬರುತ್ತೆ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ವೇಟ್ ಮಾಡಿ. ಅದು ಅವರು ಯಾವುದೇ ರೀತಿಯಲ್ಲಿ ಅದನ್ನ ಅವರು ಹಾಕದೆ ಇರುವುದಿಲ್ಲ. ಇನ್ನು 24 ಕಂತ ಆಗಿದೆ. ಅಂದ್ರೆ ಕಾಂಗ್ರೆಸ್ ಏನು ಹೇಳಿದ್ರು ಕೂಡ ಅವ್ರು ಹೇಳುವಂತ ಮಾತನ್ನ ತಪ್ಪು ಗವರ್ಮೆಂಟ್ ಅಲ್ಲ. ಖಂಡಿತವಾಗಿಯೂ ಅವರು ಯಾವುದೇ ಯೋಜನೆಯನ್ನು ನಿಲ್ಲಿಸುವುದು ಕೂಡ ಇಲ್ಲ. ಸ್ವಲ್ಪ ವೇಟ್ ಮಾಡಿ ತಾಳ್ಮೆಯಿಂದ ಅಷ್ಟೇ ಹೇಳುವಂತದ್ದು. ಯಾಕೆಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಷ್ಟೊಂದು ಯೋಜನೆ ನಾವು ಫ್ರೀಯಾಗಿ ಪಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಾವು ಅವ್ರು ಹೇಳಿರುವುದು ಹೌದು, ಆದ್ರೆ ನಾವು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅದು ಸರ್ಕಾರ ಬೇರೆ ಅಭಿವೃದ್ಧಿ ಕಾರ್ಯ ಕೂಡ ಉಂಟು. ಕೇವಲ 5 ಪಂಚ ಗ್ಯಾರಂಟಿ ಮಾತ್ರ ಅಲ್ಲ, ಎಷ್ಟೋ ಕಡೆಯಲ್ಲಿ ಮೊದಲು ಇಲ್ಲದಂತಹ ಅಭಿವೃದ್ಧಿ ಕಾರ್ಯ ಈಗ ನಡೀತಾ ಇದೆ. ಏನು ಬಡವರಿಗೆ ನೆರವಾಗುವಂತಹ ಕಾಂಗ್ರೆಸ್ ಸರ್ಕಾರ ಅಂತಲೇ ಹೇಳ್ಬಹುದು. ಮೊದಲೆಲ್ಲ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇರುವ ಟೈಮಲ್ಲಿ ಎಷ್ಟೋ ಕಷ್ಟದಲ್ಲಿದ್ರು. ದಲಿತರಾಗಿರ್ಬಹುದು, ಬಡವರಾಗಿರ್ಬಹುದು, ಏನು ಬಡತನ ರೇಖೆಗಿಂತ ಕೆಳಗಿನರು ಎಲ್ರೂ ಕೂಡ ಕಷ್ಟ ಪಡ್ತಾ ಇದ್ರು, ಯಾವುದೇ ಯೋಜನೆ ಇಲ್ಲದೆ. ಆದ್ರೆ ಈಗ ಇರುವಂತದ್ದು ತಕ್ಷಣ ಸ್ಪಂದಿಸುವಂತಹ ಸರ್ಕಾರ. ಕಾದು ನೋಡುವ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂತದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ಸ್ ಅನ್ನ ತಕ್ಷಣ ಕೊಡ್ತೇನೆ. 25ನೇ ಕಂತು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ಕೂಡ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.